ಕಿಂಗು ಫಸ್ಟ್ ಅದು ಟ್ರಯಲ್ ಮಾಡಬೇಕಾದ್ರೆ ಗೂಟಿ ಮಾಡಿದ್ರೆ ಇಲ್ಲ ಟಿಶ್ಯೂ ಕಲ್ಚರ್ ಸರ್ ಎಲ್ಲರೂ ಕೂಡ ಗೂಟಿಯಿಂದನೇ ಶುರುವಾಗುತ್ತೆ. ಗೂಟಿಯಿಂದನೇ ಶುರುವಾಗೋದು ಅಂದ್ರೆ ಟೆಸ್ಟ್ ಮಾಡಿರ್ತಾರೆ. ಆದ್ರೆ ಇವತ್ತು ಟಿಶ್ಯೂ ಕಲ್ಚರ್ ಸಿಗ್ತಾ ಇದೆ. ಅಲ್ಲ ಈಗ ಸಿಗ್ತಾ ಇದೆ ಫಸ್ಟ್ ಸ್ಟಾರ್ಟಿಂಗ್. ಸರ್ ನಾನು ಹೇಳಿದೆ ಯಾವುದಕ್ಕೆ ರೋಗ ಇಲ್ವೋ ಅದನ್ನ ನೀವು ಗೂಟಿ ಬಳಸಿದ್ರೆ ಆಕ್ಚುಲಿ ಟಿಶ್ಯೂ ಕಲ್ಚರ್ಗಿಂತ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಟಿಶ್ಯೂ ಕಲ್ಚರ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಸ್ಟ್ರೆಸ್ ಇರುತ್ತೆ. ಮತ್ತೆ ನೀವು ಇಲ್ಲಿಂದ ಮಾಡಬೇಕಾದ್ರೆ ಅದಕ್ಕೆ ಅಂದ್ರೆ ಸ್ವಾಭಾವಿಕವಾಗಿ ಅದಕ್ಕೆ ನ್ಯಾಚುರಲ್ ಆಗಿ ಒಂದು ರೋಗ ನಿರೋಧಕತೆ ಜಾಸ್ತಿನೇ ಇರುತ್ತೆ ಅದಕ್ಕೆ. ಹಾಗಾಗಿ ನಾನು ಟಿಶ್ಯೂ ಕಲ್ಚರ್ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಗೇನಾದ್ರೂ ಗೊತ್ತಿದ್ರೆ ಆ ಗೂಟಿ ಅದು ರೋಗ ಮುಕ್ತವಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ನೀವು ಗೂಟಿನ ಕೂಡ ಸೆಲೆಕ್ಟ್ ಮಾಡಬಹುದು. ನಿಮ್ಗೆ ಗೊತ್ತಿರ್ಬೇಕು ಅಷ್ಟೇ. ಆದ್ರೆ ನೀವ್ ಹೇಳ್ದಂಗೆ ಅದು ಗೂಟಿಂದನೇ ಶುರುವಾಗಿದೆ, ಕಟ್ಟಿಂಗ್ ಇಂದಾನೆ ಶುರುವಾಗಿರೋದು. ಭಗವಾಗ ಶರತ್ ಕಿಂಗ್ ಡಿಫ್ರೆನ್ಸ್ ಏನು, ಸೆಟ್ಟಿಂಗ್ ಡಿಫ್ರೆನ್ಸ್ ಏನು ಸ್ವಲ್ಪ ಮಾಹಿತಿ. ಆಕ್ಚುಲಿ ನಾನು ಹೇಳಿದೆ ನೀವು ಸೆಟ್ಟಿಂಗ್ ಹೋದ್ರೆ ಏನು ಡಿಫ್ರೆನ್ಸ್ ಇಲ್ಲ. ಅಂದ್ರೆ ಸೆಟ್ಟಿಂಗ್ ಏನು ಭಗವಾಗಿದೆ, ಶರತ್ ಹೋದ್ರೆ ಏನು ಡಿಫ್ರೆನ್ಸ್ ಇಲ್ಲ. ಆದ್ರೆ ಸೋಲಾಪುರ್ ಲಾಲ್ ಇದೆ. ಅಂದ್ರೆ ಈಗ ನೀವು 300ರಿಂದ 400 ಪ್ರೊಡಕ್ಟಿವ್ ಫ್ಲವರ್ಸ್ ಗಳನ್ನ ಬಿಡಬೇಕು ಅಂದ್ರೆ ಹಣ್ಣು ಸೆಟ್ ಆಗ್ಬೇಕು ಅಂತ ಹೇಳಿದ್ರೆ ಭಗವದಲ್ಲಿ ತುಂಬಾ ಕಷ್ಟಪಡಬೇಕು. ಆದ್ರೆ ಸೋಲಾಪುರ್ ಲಾಲಲ್ಲಿ ಆ ಕಷ್ಟ ಇರಲ್ಲ. ಅದು ಜಾಸ್ತಿ ಹೂಗಳನ್ನ ಬಿಡುತ್ತೆ. ಮತ್ತೆ ಹೂಗಳ ಉದುರುವಿಕೆ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ. ಈಗ ಮಳೆ ಬಂದ್ರೆ ನಮ್ಗೆ ಹೂಗಳು ಉದುರೋಗುತ್ತೆ ಇದರಲ್ಲಿ, ಆದ್ರೆ ಅದ್ರಲ್ಲಿ ಉದುರೋಗಲ್ಲ. ಹಾಗಾಗಿ ಸೋಲಾಪುರ್ ಲಾಲ್. ಶರತ್ ಕಿಂಗ್ಗೆ ಅಥವಾ ಸೋಲಾಪುರ್ ಲಾಲ್ಗೆ ಸೈಜ್ ಅಲ್ಲಿ ಡಿಫ್ರೆನ್ಸ್ ಬಿಟ್ರೆ ಏನು ಅಂತ ಡಿಫ್ರೆನ್ಸ್ ಖಂಡಿತ ಇಲ್ಲ. ಸೈಜ್ ಮಾತ್ರ ಡಿಫ್ರೆನ್ಸ್, ರಿಂಗ್ ಸೈಜ್ ಡಿಫ್ರೆನ್ಸ್, ಕೀಪಿಂಗ್ ಕ್ವಾಲಿಟಿ ಡಿಫ್ರೆನ್ಸ್. ಶರತ್ ಕಿಂಗ್ ವರ್ಸಸ್ ಭಗವಾ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಏನು ಡಿಫ್ರೆನ್ಸ್ ಇದು ಸೆಟ್ಟಿಂಗ್ ಭಗವಾ ಬಂದು 3 ಸರಿ ಸೆಟ್ಟಿಂಗ್ ಆಗುತ್ತೆ. 3 ಸಲ ಅಂದ್ರೆ ಹೆಂಗೆ? ಒಂದ್ಸತಿ ಹೂವು ಬಿಡುತ್ತೆ, ಉದುರುತ್ತೆ, ತಿರುಗಿ ಹೂವು ಬಿಡುತ್ತೆ. ಇಲ್ಲ. ಸೊ ಅದಕ್ಕೆ ಅಂತ ಹೇಳಿದ್ರೆ ಫ್ಲವರ್ ಸೆಟ್ಟಿಂಗ್ ಅನ್ನೋದು ನ್ಯಾಚುರಲಿ ನಾವು ಸ್ಟ್ರೆಸ್ ಕೊಟ್ಟಾಗ ಬರುತ್ತೆ. ಭಗವಾದಲ್ಲೂ ಕೂಡ ಮೊದಲಿಗೆ ಮೇಲ್ ಫ್ಲವರ್ಸ್ ಬರೋದು, ಆಮೇಲೆ ಫೀಮೇಲ್ ಫ್ಲವರ್ಸ್ ಬರುತ್ತೆ. ಫರ್ಟಿಲೈಸ್ ಆದ್ಮೇಲೆ ಮೇಲ್ ಫ್ಲವರ್ಸ್ ಉದುರೋಗುತ್ತೆ. ಅನ್ಫರ್ಟಿಲೈಸ್ ಅಂದ್ರೆ ಅನ್ಪ್ರೊಡಕ್ಟಿವ್, ಫೀಮೇಲ್ ಫ್ಲವರ್ ಅಲ್ಲ. ಅಂದ್ರೆ ಯಾವ್ದು ಸೆಟ್ ಆಗಿರಲು ಆ ಹೂಗಳು ಕೂಡ ಉದುರೋಗುತ್ತೆ. ಅದೇ ತರ ಸಮಸ್ಯೆ ಇವಾಗ ಶರತ್ ಕಿಂಗಲ್ಲೂ ಕೂಡ ಇದೆ. ಹಾಗಾಗಿ ಇವತ್ತು ಶರತ್ ಕಿಂಗಲ್ಲಿ ಆತರ ಸಮಸ್ಯೆ ಇಲ್ಲ. ಒಂದೇ ಸತಿ ಹೂವು ಸೆಟ್ಟಿಂಗ್ ಆಗ್ಬಿಡ್ತದೆ. ಅದು ಉದುರೋ ಸಂಖ್ಯೆ ಕಡಿಮೆ ಅಂತ ಹೇಳ್ತಾರೆ. ಇಲ್ಲ ಸರ್. ಅಂದ್ರೆ ನಿಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹೌದು, ಬಟ್ ಸೈನ್ಸ್ ಇಸ್ ಸೈನ್. ಆ ಫ್ಲವರ್ ಸೆಟ್ ಅಲ್ಲಿ 2 ಕೂಡ ಅಷ್ಟೇ ಇರೋದು ಅಂತ ಡಿಫ್ರೆನ್ಸ್ ಇಲ್ಲ. ಸೊ ಅಲ್ಲೂ ಕೂಡ 3 ತರದ ಹೂಗಳು ಬರೋದು, ಅಲ್ಲೂ ಕೂಡ ಇದೇ ತರ ಆಗುತ್ತೆ. ಮೇಲ್ ಫ್ಲವರ್ಸ್ ಹೂವು ಬಿಡೋದೇ ಹೆಚ್ಚು ಕಡಿಮೆ ಬಿಡೋದು, ಬಿಟ್ಟಿದ್ದೆಲ್ಲ ಹೂವು ಸೆಟ್ ಆಗುತ್ತೆ ಅಂತ ಮಾಹಿತಿಗೂ ನನಗೆ ಗೊತ್ತಾಗಿದೆ. ಆಕ್ಚುಲಿ 4 ವರ್ಷಗಳ ಕಾಲ ಅಂಬೆ ಬಹಾರಲ್ಲಿ ಮಾತ್ರ ಅದನ್ನ ವ್ಯಾಲಿಡೇಟ್ ಮಾಡಿದ್ರೆ, ಇನ್ನೂ ಕೂಡ ಹಸ್ತಬಾರ್ ಮತ್ತು ಭೃಗುಬಾರಲ್ಲಿ ಅದು ವ್ಯಾಲಿಡೇಷನ್ ನಡೀತಾ ಇದೆ. ನನಗೆ ಶಿಲ್ಪ ಅಂತ ಒಬ್ಬ ಸೈಂಟಿಸ್ಟ್ ಕೆಲಸ ಮಾಡ್ತಿದ್ದಾರೆ. 4 ವರ್ಷ 2018 ಶುರುವಾಗಿರೋದು ಅಂಬೆ ಬಹಾರಲ್ಲಿ ಮಾತ್ರ. ಆಕ್ಚುಲಿ ಆ ತರಹದ ಡಿಫ್ರೆನ್ಸ್ ಮಾಹಿತಿ ಇನ್ನೂ ಗೊತ್ತಿಲ್ಲ. ನಿಮ್ಗೆ ಯಾರು ಹೇಳ್ತಾರೆ, ಪ್ರಾಬ್ಲಮ್ ನರ್ಸರಿ ಹೇಳಿರ್ತಾರೆ. ಹಾಗಾಗಿ ಅದು ಸೈಂಟಿಫಿಕ್ ಆಗಿ ಗೊತ್ತಿಲ್ಲ ಇನ್ನೂ ಜನ. ಸೊ ಆ ತರ ಕನ್ಫ್ಯೂಷನ್ ಬೇಡ. ರೈತರು ಹೇಳಿ ಇರ್ಬೋದು, ರೈತನ ಮಾತು ಕೂಡ ನಿಜ ಇರ್ಬೋದು. ಕಲ್ಯಾಣ ದುರ್ಗ ಅವರು ಈಗ ಕೃಷಿಕ ಇದ್ ಮಾಡ್ಬಿಟ್ಟು ಗೂಟಿ ಮಾಡಿ ಸಸಿ ಕೊಡ್ತಾರೆ. ಹೌದು ಅವ್ರು ಹೇಳಿ. ಬಟ್ ತಗೋಬೇಕಾದ್ರೆ ಅಲ್ಲಿ ಸ್ವರ್ಗ ರೋಗ ಇದೆಯಾ ಅಥವಾ ಅಂಗಮಾರಿ ರೋಗ ಇದೆಯಾ ಚೆಕ್ ಮಾಡಿ ತಗೋಬೇಕಷ್ಟು. ಬಟ್ ತುಂಬಾ ಕಂಪ್ನಿಗಳು ಮಾಡ್ತಿದ್ದಾರೆ. ಈಗ ಕೃಷಿ ಟೇಕರ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ ನಂಬರ್ ಕೊಡ್ತೀನಿ, ನೀವು ಆನಂದ್ ಅಂತ ಹೇಳ್ಬಿಟ್ಟು ಆನಂದ್ ಇದಾರೆ, ಇನ್ನೊಬ್ರು ತುಂಬಾ ಜನ ಇದ್ದಾರೆ. ಹಾಗಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗಾಗಿ ಆ ತರ ಡಿಫ್ರೆನ್ಸ್ ಏನಿಲ್ಲ. ಅದಕ್ಕೋಸ್ಕರ ನೀವು ಶರತ್ ನಮಗ್ ಪೂನಾದಲ್ಲಿ ಮಾರ್ಕೆಟ್ ಅಲ್ಲಿ ಹೇಳಿದ್ರು ಇದು ಒಳ್ಳೆ ಕ್ವಾಲಿಟಿ ಬರುತ್ತೆ. ಕೀಪಿಂಗ್ ಕ್ವಾಲಿಟಿ ಶರತ್ ಕಿಂಗ್ ಹೌದು, ಕೀಪಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದೇ ಹೇಳಿದ್ರಲ್ಲ, ಆ ಸಿಪ್ಪೆ ದಪ್ಪನೆ ಜಾಸ್ತಿ ಇರುತ್ತೆ. ಹಾಗಾಗಿ ಬೇರೆಯವ್ರನ್ನ ಕೇಳಿದ್ರೆ ಆ ತಳಿಗೆ ಬಂದಿಲ್ಲ ಅಂತಂದ್ರು. ಅದಕ್ಕೋಸ್ಕರ ಶರತ್ ಕಿಂಗ್ ಇದೆ. ಸೊ ನನಗೆ ಗೊತ್ತಿದ್ದಂಗೆ ಇಡೀ ಕರ್ನಾಟಕದಲ್ಲಿ ಒಂದು 6ರಿಂದ ಅಂದ್ರೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಎಲ್ಲವೂ ಸೇರಿಸಿದಂಗೆ ಒಂದು 8ರಿಂದ 10 ಸಾವಿರ ಎಕರೆ ಇರ್ಬೋದು ಅಷ್ಟೇ. ಅದು ತುಂಬಾ ಸ್ಲೋ ಆಗಿ ಸ್ಪ್ರೆಡ್ ಆಗ್ತಾ ಇದೆ ಇಡೀ ಈ ದೇಶದಲ್ಲಿ. ನಮ್ಮಲ್ಲಿ ಅರೌಂಡ್ 3ರಿಂದ 4 ಸಾವಿರ ಎಕರೆ ಇದೆ ಅಂತ ನನಗೆ ಗೊತ್ತಿದ್ದಂಗೆ, ಜಾಸ್ತಿ ಇರ್ಬೋದು. ಯಾಕೆ ನನಗೆ ನಮ್ಮ ಡಾಕ್ಯುಮೆಂಟ್ ಹೇಳ್ತಾ ಇದೆ ದೇವನಹಳ್ಳಿ 275 ಎಕರೆ ಅಂತ. ನಮ್ಗೆ ಅಲ್ಲ ಒಟ್ಟಾರೆ ನಿಮ್ಗೆ 600-700 ಎಕರೆ ಇನ್ಪುಟ್ ಡೀಲರ್ಸ್ ಗಳಿಂದ ನಮಗೆ ಗೊತ್ತಿರೋದು ಮೋರ್ ದನ್ 800 ಏಕರ್ಸ್ ಇದೆ ಡಿಫರೆನ್ಸ್. ಓಕೆ, ಸೊ ಹಾಗಾಗಿ ನೀವು ಆ ತರ ಫ್ಲವರಿಂಗ್ ಸೆಟ್ಗೋಸ್ಕರ ಶರತ್ ಕಿಂಗ್ ಗಿಂತ ನೀವು ಏನಾದ್ರೂ ಎಕ್ಸ್ಪೋರ್ಟ್ಗೆ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರೂ ಆ 1 ದಿನಗಳ ಕಾಲ ಹಣ್ಣುಗಳನ್ನ ಇಟ್ಕೋಬೇಕು ಅಂತ ಹೇಳಿದ್ರೆ ಶರತ್ ಕಿಂಗ್ ಹೋಗೋದು. ಸಪೋಸ್ ನಿಮ್ಗೆ ಈ ಭಗವಾದಲ್ಲಿ ಈಗ ಆಗಸ್ಟ್ಗೆ ನೀವು ಕಟಾವ್ ಮಾಡಬೇಕು. ನೀವು ಆಗಸ್ಟ್ 31ನೇ ತಾರೀಕು, ಸೆಪ್ಟೆಂಬರ್ 5ನೇ ತಾರೀಕು, 10ನೇ ತಾರೀಕು ಗಂಟೆ ಮುಂದಕ್ಕೆ ಹೋಗ್ಬೋದು. ಆಮೇಲೆ ತಗೊಂಡು ಹೋಗಕ್ಕಾಗಲ್ಲ, ಉದುರಕ್ ಶುರು ಆಗುತ್ತೆ. ಆ ತರದ ಸಂಖ್ಯೆನ ಒಂದು 15 ದಿನ ಮತ್ತೆ ಮುಂದಕ್ಕೆ ತಗೊಂಡು ಹೋಗ್ಬೇಕಾಗಿರೋದು ಶರತ್ ಕಿಂಗ್. ಹೌದು,
ಅಷ್ಟು ಮಾತ್ರ, ಬೇರೆ ಅಷ್ಟು ಡಿಫ್ರೆನ್ಸಸ್ಗಳಿಲ್ಲ. ಸೊಲ್ಲಾಪುರ್ ಲಾಲು ಅದು ಸೈಜು ಸೊಲ್ಲಾಪುರ ಲಾಲ್ ಆಕ್ಚುಲಿ ಸೈಜ್ ಹೋಲಿಸಿದ್ರೆ ಭಗವಾಗಿಂತ ಏನು ಡಿಫ್ರೆನ್ಸ್ ಇಲ್ಲ, ನಂಬರ್ಗಳು ಜಾಸ್ತಿ ಆಗುತ್ತೆ. ನಂಬರ್ ಹೌದು, ನಂಬರ್ಗಳು ಫ್ರೂಟ್ ನಂಬರ್ಗಳು ಜಾಸ್ತಿ ಆಗುತ್ತೆ. ಮತ್ತೆ ಅದ್ರಲ್ಲಿ ಆಕ್ಚುಲಿ ತಿನ್ನಿಂಗ್ ಮಾಡಬೇಕು. ನೀವು ಭಗವಾದ್ರೆ ಯಾರೋ ತಿನ್ನಿಂಗ್ ಮಾಡಲ್ಲ, ನಾವು ಸೊಲ್ಲಾಪುರ ಲಾಲ್ ತಿನ್ನಿಂಗ್ ಮಾಡಕ್ಕೆ ಹೇಳ್ತೀವಿ. ಸೊ ಆ ತಿನ್ನಿಂಗ್ ಮಾಡಿದ್ರೆ ಫ್ರೂಟ್ ಜಾಸ್ತಿ ಬರುತ್ತೆ. ಈಗ ಅಂದ್ರೆ ಮೊದಲ 2 ವರ್ಷಗಳಲ್ಲಿ ನೀವು ಹೆಂಗೆ ಗಿಡಗಳನ್ನ ನೋಡ್ಕೋಬೇಕು ಅಂತ ಹೇಳಿದ್ರೆ ಅದು ತುಂಬಾ ಮುಖ್ಯವಾದದ್ದು. ನಾನು ಹೇಳಿದೆ, ನೀವು ರೋಗಗಳನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಆ ಎಲೆಗಳು ಮತ್ತೆ ಗಿಡಗಳನ್ನ ನೀವು ಟಾರ್ಗೆಟ್ ಮಾಡೋದ್ರ ಬದಲು ಮಣ್ಣನ್ನು ಟಾರ್ಗೆಟ್ ಮಾಡಬೇಕು ಅಂದ್ರೆ ಮಣ್ಣು ಚೆನ್ನಾಗಿದ್ರೆ ರೋಗದ ತೀವ್ರತೆ, ಆಕ್ಚುಲಿ ರೋಗದ ಸ್ಪೀಡ್ ನ ಕಡಿಮೆ ಮಾಡಿದ್ರೆ ನೀವು ಅದನ್ನ ಸ್ಪ್ರೆಡ್ ಕೂಡ ಕಡಿಮೆ ಮಾಡಬಹುದು. ಅಂದ್ರೆ ಆ ಡೆವಲಪ್ಮೆಂಟ್ ನ ಕಡಿಮೆ ಮಾಡಬೇಕು. ಆ ಡೆವಲಪ್ಮೆಂಟ್ ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಮಣ್ಣು ಚೆನ್ನಾಗಿರ್ಬೇಕು. ಮಣ್ಣು ಚೆನ್ನಾಗಿರ್ಬೇಕು ಅಂದ್ರೆ ಏನು ಅಂತ ಹೇಳಿದ್ರೆ pH ಕರೆಕ್ಟ್ ಆಗಿರ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಸಾವಯವ ಇಂಗಾಲದ ಅಂಶ ಜಾಸ್ತಿ ಇರಬೇಕು. ಅದರಲ್ಲಿ ಒಂದು ಜೈವಿಕ ಅಂಶಗಳ ಪಾತ್ರ ಜಾಸ್ತಿ ಇರಬೇಕು. ಅಂದ್ರೆ ನಾನು ಹೇಳ್ತೇನೆ, ಮಣ್ಣನ್ನು ನಾವು ಭೂಮಿತಾಯಿ ಅಂತೀವಿ, ಜೈವಿಕ ಅಂದ್ರೆ ಜೀವ ಅಂತೀವಿ. ಆ ಜೀವ ಕೊಡೋದೆ ಮಣ್ಣಲ್ಲಿ ಜೈವಿಕ ಜೀವಾಣುಗಳನ್ನ ಸೇರಿಸಿದಾಗ. ಅದಕ್ಕೋಸ್ಕರ ನಾಟಿಯ ಸಮಯದಲ್ಲಿ ನಾವು ಕಡ್ಡಾಯವಾಗಿ ಬೇವಿನ ಹಿಂಡಿ ಮತ್ತೆ ಟ್ರೈಕೋಡರ್ಮಾ ಸುಡೋಮಾನಸ್ ಪ್ಯಾಸಿಲೋಮೈಸಿಸ್ ಅಥವಾ ಏಮ್ಸ್ ಇರ್ಬೋದು, ಅಥವಾ ಇತ್ತೀಚೆಗೆ ಒಂದು ದಾಳಿಂಬೆ ಸಂಶೋಧನಾ ಕೇಂದ್ರದಿಂದ ಸೋನಾರ್ ಅಂದ್ರೆ ಪೊಟ್ಯಾಷಿಯಂ ಅನ್ನ ಕೊಡಬಹುದಾದಂತ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡಬಹುದಾದಂತ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್, ಅದು ಅಂದ್ರೆ ಜೀವ, ಅದನ್ನ ಪೆನಿಸಿಲಿನ್ ಪಿನೋಫಿಲಮ್ ಅಂತ ಕರೀತಾರೆ. ಈ ಎಲ್ಲವನ್ನ ನೀವು ಭೂಮಿಗೆ ಸೇರಿಸಬೇಕು, ಮಣ್ಣಿಗೆ ಸೇರಿಸಬೇಕು. ಮಣ್ಣಿಗೆ ಸೇರಿಸಿ ನಾಟಿ ಮಾಡಬೇಕು. ಮೊದಲ 2 ವರ್ಷಗಳಲ್ಲಿ ಮೊದಲು ನೀವು ನಾಟಿ ಮಾಡಬೇಕಾದ್ರೆ ಅರ್ಧ ಕೆಜಿ ಬೇವಿನ ಹಿಂಡಿ ಕೊಡಬೇಕು. ಅದಾದ್ಮೇಲೆ 1.5-2 ಕೆಜಿ ಬೇವಿನ ಹಿಂಡಿ ಕೊಡಬೇಕು. ಮೊದಲ 2 ವರ್ಷಗಳಲ್ಲಿ 6 ಸಲ ನೀವು ಸೇರಿಸಬೇಕು ಮಣ್ಣಿಗೆ. 6 ಸಲ ಅಂದ್ರೆ 4 ತಿಂಗಳು ಸೇರಿಸಿದ್ರೆ ಯಾವುದೇ ರಾಸಾಯನಿಕಗಳ ಅವಶ್ಯಕತೆ ಇಲ್ಲದೆ ಮೊದಲ 2 ವರ್ಷಗಳಲ್ಲಿ ನೀವು ದಾಳಿಂಬೆನ ಸದೃಢವಾಗಿ ಬಳಸಬಹುದು. ಇನ್ ಕೇಸ್ ಒಂದಷ್ಟು ತೋಟಗಳಲ್ಲಿ ಅದೇ ಸಿಂಪ್ಟಮ್ ತೋರಿಸಲು ಶುರು ಮಾಡುತ್ತೆ. ಅದಕ್ಕೆ ನೈಟ್ರೋಜನ್ ಕೊರತೆ ಇದೆಯಾ, ಅದಕ್ಕೆ ಫಾಸ್ಫರಸ್ ಕೊರತೆ ಇದೆಯಾ, ಅಥವಾ ಪೊಟ್ಯಾಷಿಯಂ ಕೊರತೆ ಇದೆಯಾ ಅಂತ ಅದು ಶುರು ಮಾಡುತ್ತೆ. ಅಂದ್ರೆ ಅದು ಕೊಡುತ್ತೆ. ಅದರ ಆಧಾರದ ಮೇಲೆ ನೀವು ಕೆಮಿಕಲ್ಗಳನ್ನ ಕೊಡ್ಬೋದೇ ಹೊರತು, ನಾನು ಹೇಳಿದೆ ಹಿಂಡಿಗಳು, ನಾನು ಬೇವಿನ ಹಿಂಡಿ ಮಾತ್ರ ಅಂತ ಹೇಳಿದ್ರೆ ಹೊಂಗೆ ಹಿಂಡಿ ಇರ್ಬೋದು, ಬೇವಿನ ಹಿಂಡಿ ಇರ್ಬೋದು, ಯಾವುದೇ ತರದ ಹಿಂಡಿಗಳನ್ನ ಜೊತೆಗೆ ಈ ತರದ ಜೈವಿಕ ಜೀವಾಣುಗಳನ್ನ ಬೆರೆಸಿ ನೀವು ಹಾಕ್ಬೇಕು. ಮತ್ತೆ ಹಿಂಡಿ ಹಾಕ್ಬೇಕು ಅಂತ ಹೇಳಿದ್ರೆ ಕಡ್ಡಾಯವಾಗಿ ಎಣ್ಣೆ ತೆಗೆದಿರೋದನ್ನೇ ಹಾಕ್ಬೇಕು. ಅಂದ್ರೆ 10-15% ಅಥವಾ 20% ಎಣ್ಣೆ ಇದ್ರೆ ತಪ್ಪಲ್ಲ. ಇಲ್ಲ ಅಂದ್ರೆ ಆ ಜೈವಿಕ ಜೀವಾಣುಗಳು ಅದ್ರಲ್ಲಿ ಬೆಳೆಯಲ್ಲ. ಅದಕ್ಕೋಸ್ಕರ ಅದನ್ನ ತೆಗೆದು ನೀವು ಬೆರೆಸಿ ಮಣ್ಣಿಗೆ ಸೇರಿಸಬೇಕು. ಈ ತರ ಏನಾದರೂ ಕೂಡ ನೀವು ಮಾಡಿದ್ರೆ ಖಂಡಿತವಾಗಿ ಕೂಡ ಈ ತರದ ಅಂಶಗಳನ್ನು ಮಾಡಿದ್ರೆ ಮೊದಲ 2 ವರ್ಷಗಳಲ್ಲಿ 3 ಸಲ, ಅಂದ್ರೆ 3 ಸಲ ಹಾಕಿದ್ರೆ ಈ ರಾಸಾಯನಿಕಗಳ ಅವಲಂಬನೆಯನ್ನ ಕಡಿಮೆ ಮಾಡಬಹುದು. ಹೇಳಿ ಸರ್, ಎಣ್ಣೆ ತೆಗೆದ ಹಿಂಡಿ ಅಂದ್ರಲ್ಲ, ಎಣ್ಣೆ ತೆಗೆದಿರೋ ಹಿಂಡಿನೂ ಬರ್ತಾವ ಅಂತ ನಮ್ಗೆ ಗೊತ್ತೇ ಇಲ್ಲ. ಬರ್ತಾವ? ಹಿಂಡಿ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಎಣ್ಣೆ ತೆಗೆದೇ ಕೊಡೋದು ಸರ್. ಅದಕ್ಕೆ ನೀವು ಎಣ್ಣೆ ತೆಗೆದಿರೋ ಹಿಂಡಿ ಅಂತ ಎಷ್ಟೋ ಸಲ ರೈತರು ಕೇಳ್ತಾರೆ, ಎಣ್ಣೆ ಇರೋ ಹಿಂಡಿ ಕೊಡಿ, ಎಣ್ಣೆ ಇರೋ ಹಿಂಡಿ ಕೊಡಿ ಅಂತ. ಆಕ್ಚುಲಿ ಇಲ್ಲ ಸರ್, ಬರ್ತದೆ. ಬರುತ್ತೆ. ಬೀಜ ನಾವೇ ತಗೊಂಡು ಅದನ್ನ ಮಿಲ್ಗಾಕ್ ಕೊಡಿ, ಎಣ್ಣೆ ತಗೊಂಡ್ಬಿಡಿ ನೀವು ಅಂತ ರೈತರು ಏನೋ ಅದ್ರಲ್ಲಿ ಹೆಚ್ಚಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವರೇ ಮಾಡಿಸ್ಕೊಂಡ್ ಬರ್ತಾರೆ. ಆಮೇಲೆ ಅಂದ್ರೆ 15-20% ಕಡಿಮೆ ಮಾಡಕ್ಕಾಗಲ್ಲ, ಅಷ್ಟಿದ್ರೆ ಓಕೆ. ಎಷ್ಟೋ ಸಲ ಈಗ ನೀವು ಈ ಹಿಂಡಿ ಮಾಡ್ಸಕ್ ಹೋಗ್ತಿರಲ್ಲ, ಆಕ್ಚುಲಿ ಎಣ್ಣೆನ ಸಪರೇಟ್ ಮಾಡಿ ಆ ಹಿಂಡಿ ನೀವು ಯೂಸ್ ಮಾಡ್ಬೋದು. ಖಂಡಿತ ರೈತರು ಬುದ್ಧಿವಂತ ಏನ್ ಮಾಡ್ತಾರೆ ಅಂತಂದ್ರೆ ಎಣ್ಣೆನೂ ಬೇಕು ಅಂತ ಹೇಳ್ಬಿಟ್ಟು ಎಣ್ಣೆ ಸಮೇತವಾಗಿ ತರ್ತಾರೆ. ಎಣ್ಣೆನ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಎಣ್ಣೆನೇ ಗಿಡಕ್ಕೆ ಕೊಡ್ತಾರೆ, ನಮ್ಮಲ್ಲಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಕೊಡ್ಬೇಡಿ. ನೀವು ಸುಮ್ಮನೆ ಟೆಸ್ಟ್ ಮಾಡಿ, ಒಂದು ಎಣ್ಣೆನ ಗಿಡಕ್ಕೆ ಹಾಕಿ ಹತ್ತಿ ಹಿಂಡಿ ಹಾಕಂತ ಹೇಳಿದ್ರೆ ಹತ್ತಿ ಎಣ್ಣೆನೇ ತಂದು ಹಾಕ್ತಾರೆ. ಖಂಡಿತ ಒಳ್ಳೇದಲ್ಲ. ನೀವು ಹಾಕ್ಲೇಬೇಕು ಅಂತ ಹೇಳಿದ್ರೆ ಅದನ್ನ ಕರಗಿಸಿ ಹಾಕ್ಬೇಕು. ಹಂಗೆ ಎಣ್ಣೆ ಹಾಕಿದ್ರೆ ಅದಕ್ಕೆ ಅಡ್ವರ್ಸ್ ಎಫೆಕ್ಟ್ ಜಾಸ್ತಿ. ಸುಮ್ಮನೆ ಯಾವ್ದೋ ಮನೆ ಪಕ್ಕ ಯಾವ್ದೋ ಎಣ್ಣೆ ಹಾಕಿ ನೋಡಿ, ನೀವು ಅದ್ರ ಡಿಫ್ರೆಂಟ್ ಗೊತ್ತಾಗುತ್ತೆ. ದಯವಿಟ್ಟು ಹಾಕ್ಬಿಡಿ. ಸೊ ಹಾಕ್ಲೇಬೇಕು ಅಂದ್ರೆ ಕರಗಿಸಿ ಹಾಕ್ಬೇಕು. ಇದನ್ನ ನಾವು ಇದನ್ನ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಹೇಳ್ತಾ ಇರೋದನ್ನ, ನಾನು ಏನಾದ್ರೂ ಹೇಳ್ತೀನಿ ಅಂದ್ರೆ ಅದಕ್ಕೆ ಸಂಶೋಧನೆ ಆಧಾರಿತವಾಗಿ ನಾನು ಹೇಳ್ತಾ ಇರೋದು. ಹಾಗಾಗಿ ನೀವು ಅದನ್ನ ಬಳಸಬಾರ್ದು. ಓಕೆ, ನೀವು ರೋಗವನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲ 2 ವರ್ಷಗಳಲ್ಲಿ ನಿಮ್ಮ ಬೇರುಗಳನ್ನ ಎಷ್ಟು ಸದೃಢವಾಗಿ ಇಡ್ತೀರಿ ಅನ್ನೋದ್ರ ಮೇಲೆ ತುಂಬಾ ಡಿಪೆಂಡ್.